ಬನ್ನಿ ನಿಮ್ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ನೋಡೋಣ. ಅವ್ರು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ, ಥರ್ಡ್ ಪಾರ್ಟಿಯಿಂದ ಹೊರಗ್ ಬರ್ತಾರಾ ಇಲ್ವಾ, ಮ್ಯಾರೇಜ್ ಆಗ್ತಾರಾ ಇಲ್ವಾ, ಅವ್ರಿಗೆ ಮ್ಯಾರೇಜ್ ಆಗಿದ್ಯಾ, ಅವ್ರು ವಾಪಸ್ ಬರ್ತಾರಾ, ರಿಯೂನಿಯನ್ ಆಗತ್ತಾ, ವಾಟ್ ಎವರ್ ಕ್ವಶನ್ ನಿಮ್ದಿದೆ ನೋಡೋಣ. ಓಕೆ, ಸದ್ಯಕ್ಕೆ ನಿಮ್ಮ ಪರ್ಸನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮನ್ನ ಮದ್ವೆ ಆದ್ರೆ ಅವರಿಗೆ ಎಷ್ಟು ದುಡ್ಡು ಸಿಗಬಹುದು, ಅಥವಾ ದುಡ್ಡಿಗೋಸ್ಕರ ಏನಾದ್ರೂ ನೀವು ಅವ್ರನ್ನ ಇಷ್ಟ ಪಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಬೇರೆಯವರು ಜೊತೆ ನೀವಿರೋದನ್ನ ನೋಡಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ನೀವು ನನ್ ಜೊತೆ ಇರೋದ್ ಬಿಟ್ಟು ಬೇರೆಯವ್ರ ಜೊತೆ ಇದ್ದೀರಾ, ಬೇರೆಯವ್ರ ಜೊತೆ ಏನ್ ಮಾಡ್ತಿದ್ದೀರಾ ಅನ್ನುವಂಥದ್ದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಇಲ್ಲಿ, ಒಂದು ಸ್ಯಾಡಿಸ್ಟ್ ಎನರ್ಜಿ ಇದೆ. ದಯವಿಟ್ಟು ಕ್ಷಮಿಸಿ ಆ ಪದನ ಉಪಯೋಗಿಸ್ಕೊಂಡಿರೋದಕ್ಕೆ, ಹೇಳಿದಕ್ಕೆ ನಾನು. ಯಾಕೆಂದ್ರೆ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು, ನೀವು ಅವ್ರಿಗೆ ಏನಾದ್ರೂ ತೊಂದರೆ ಮಾಡಿದೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಯಾಕಿದ್ದಾರೆ ಅಂದ್ರೆ, ಬೇರೆಯವರು ಅವ್ರನ್ನ ಸಮಥಿಂಗ್ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು, ಅಥವಾ ಒಂದು ಟೆಂಪ್ಟಿಂಗ್ ಎನರ್ಜಿ ಇರಬಹುದು, ಏನೋ ಒಂದು ಬೆದರಿಕೆ ಮಾಡಿ ಅವ್ರನ್ನ ಕಟ್ ಹಾಕಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ವಿಶೇಷ ಏನು ಅಂದ್ರೆ, ನಿಮ್ ಪರ್ಸನಿಗೆ ಗೊತ್ತಿದೆ ಅದು ಅವರು ಯಾಕೆ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಅವರ ಮಧ್ಯೆ ಇರುವಂತ ಸಂಬಂಧ ಎಂಥದ್ದು ಅಂತ ಕೂಡ ಅವರಿಗೆ ಗೊತ್ತಿದೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಮೋಸ ಮಾಡೋರು ನಂಬಿಕಸ್ಥರಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಜೊತೆಗೆ ಕೆಲವು ಸತ್ಯಗಳು ನಿಮಗ್ ಗೊತ್ತಾದ್ರೆ ಅವರು ನಿಮ್ಮನ್ನ ಉಳಿಸ್ಕೊಳ್ಳೋದಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೂಡ ಅವರು ಸತ್ಯನ ಹೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ಇಲ್ಲಿ ಕೆಲವರು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಕೆಲವರಿಗೆ ಕೆಲಸ ಕಾರ್ಯದ ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ, ಒಂದು ಡಿಸೈಡ್ ಮಾಡಕ್ ಆಗ್ತಿಲ್ಲ ಅವರಿಗೆ. ಈ ಪ್ರೀತಿ ಬೇಕಾ ಬೇಡ್ವಾ, ನೀವು ಬೇಕಾ ಇಲ್ವಾ ಅನ್ನುವಂಥದ್ದು. ಕೆಲವರಿಗೆ ತುಂಬಾ ಈಗೋ ಇದೆ, ಈಗೋ ಇಂದ ಕೂಡ ಅವರು ನಿಮ್ ಜೀವನಕ್ಕೆ ಬರಕ್ ಆಗ್ತಾ ಇಲ್ಲ. ಕೆಲವ್ರ ಜೀವನದಲ್ಲಂತೂ ಎಷ್ಟು ನೆಗೆಟಿವಿಟಿ ಇದೆ ಅಂದ್ರೆ, ಆ ನೆಗೆಟಿವಿಟಿನ ದಾಟಿ ಅವ್ರು ಬರೋದಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಯೋಚನೆ ಮಾಡ್ತಿದ್ದಾರೆ, ನಾನು ಹಿಂಗೆ ಸಿಂಗಲ್ ಆಗಿ ಎದ್ಬಿಡ್ಲಾ, ಅಥವಾ ಕೆರಿಯರ್ ಕಡೆ ಗಮನ ಕೊಡ್ಲಾ, ಅಥವಾ ಮ್ಯಾರೇಜ್ ಕಡೆ ಗಮನ ಕೊಡ್ಲಾ ಅಂತ ಕೆಲವರು ಯೋಚನೆನ ಮಾಡ್ತಿದ್ದಾರೆ. ಕೆಲವರು ಡೈವರ್ಸಿಗೆ ಅಪ್ಲೈ ಮಾಡ್ಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ಬೇರೆಯವ್ರ ಜೊತೆ ಇರುವಂತದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಬರಲ್ಲ ಅಂತ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ಇದನ್ನ ಡೈವರ್ಸ್ ಕೊಟ್ಟು ಎಂಡ್ ಮಾಡ್ಕೊಳ್ಬೇಕು ನಾನು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ಅಟ್ ದಿ ಸೇಮ್ ಟೈಮ್ ನಿಮ್ ಪಾರ್ಟ್ನರ್ ಕೂಡ ಯೋಚನೆ ಮಾಡ್ತಿರೋದು ಅದೇನೆ. ಸೊ ನಾನು ಇವ್ರನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡ್ಕೊಂಡ್ರೆ ಬೆಟರ್ ಇದೆ. ಸೊ ಬರ್ತಾ ಬರ್ತಾ ಇವ್ರು ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ನನ್ನನ್ನ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದಷ್ಟು ಹೊಸ ವೈಬ್ ಅಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ, ಹೊಸ ಪರ್ಸನ್, ಹೊಸ ಟೆಂಪ್ಟಿಂಗ್ ಎನರ್ಜಿಲಿ ಅವರು ಇದ್ದಾರೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡ್ಬೇಕು ಅನ್ನುವಂಥ ರೀತಿಲಿ ಅವರು ಇದ್ದಾರೆ. ಸರ್ಪ್ರೈಸ್ ಆಗಿ ನಿಮ್ಮನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ನಿಮ್ಗೆ ಏನೋ ಒಂದಷ್ಟು ಬೇಜಾರ್ ಏನಿದೆ, ದುಃಖ ಏನಿದೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅನ್ನುವಂಥ ರೀತಿಲಿ ಅವರು ಯೋಚನೆ ಮಾಡ್ತಾರೆ. ನೀವು ಒಂದ್ ರೀತಿಲಿ ಅವರಿಗೆ ಸ್ಟಾರ್ ಸೀಡ್ ಇದ್ದಂಗೆ. ಸೊ ಹಾಗಾಗಿ ಒಂದು ಸ್ಟಾರ್ ವೈಬ್ ನಿಮ್ ಜೊತೆ ಅವರಿಗೆ ಯಾವಾಗ್ಲೂ ಬರುತ್ತೆ. ಸೊ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಿಮ್ಮನ್ನ ಹೇಗೆ ಅವರ ಕಂಟ್ರೋಲ್ ಅಲ್ಲಿ ಇಡೋದು, ಇದನ್ನೇ ಯೋಚನೆ ಮಾಡ್ತಾರೆ. ನೀವು ಅದೇ ಯೋಚನೆ ಮಾಡ್ತೀರಾ, ಅವರು ಅದೇ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ಒಂದು ಭ್ರಮೆಯಲ್ಲಿ ಇಡೋದು ಹೇಗೆ, ನಿಮ್ಮನ್ನ ಒಂದು ಕಂಟ್ರೋಲ್ ಅಲ್ಲಿ ಇಡೋದು ಹೇಗೆ, ಇದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಯೋಚನೆ ಮಾಡದಷ್ಟು ನೀವು ಅವ್ರ ಕೈ ಮೀರಿ ಹೋಗ್ತಿದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಅವರಿಗೆ ತುಂಬಾ ಪೇನ್ ಆಗಿದೆ, ನಿಮ್ಗೇನ್ ಪೇನ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಪೇನ್ ಅವ್ರಿಗೆ ಆಗಿದೆ. ಆಕ್ಚುಲಿ ಅದನ್ನ ಅವರು ತೋರಿಸ್ಕೊಳ್ತಾ ಇಲ್ಲ. ಖಂಡಿತವಾಗ್ಲೂ ಅವರು ಒಂದು ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡ್ಕೊಳ್ಬೇಕು ಅಂತಾನೆ ಯೋಚನೆ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಆಗ್ಲೇ ಹೇಳ್ದಂಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆನೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರು ಯಾವುದೇ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ವಾಪಸ್ ಬಂದು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ. ನಿಮ್ಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದು, ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನ ಕೊಡೋದು, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಒಬ್ಬ ಫ್ಯಾಮಿಲಿ ಪರ್ಸನ್ ಆಗಿ ಅವರು ಬದಲಾಗ್ತಾರೆ. ಇದೆಲ್ಲ ಯಾರಿಂದ ನಡೀತು ಅಂತ ನೀವು ಕೇಳೋದಾದ್ರೆ, ಅವ್ರಿಗೆ ಹೇಗೆ ಜ್ಞಾನೋದಯ ಆಯ್ತು ಅನ್ನೋದಾದ್ರೆ, ನಿಮ್ಮ ಕುಲದೇವರು ಅವರಿಗೆ
ಅಷ್ಟು ಒಳ್ಳೆ ಬುದ್ಧಿನ ಕೊಟ್ಟಿದೆ ಅಂತ ನೀವು ಅನ್ಕೊಳ್ಳಿ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇರೋದ್ರಿಂದ ಸೊ ಅವರಿಗೆ ಈಗ ಫ್ಯಾಮಿಲಿ ಕಡೆನೆ ಗಮನ ಕೊಡ್ಬೇಕಾದಂತ ಅನಿವಾರ್ಯ ಇದೆ. ಹಾಗಾಗಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಸೊ ಸ್ಟ್ರಾಂಗ್ ಕಮಿಟ್ಮೆಂಟ್ ಗೆ ರೆಡಿಯಾಗಿ ಅವರು ಕಮಿಟ್ಮೆಂಟ್ ಕೊಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರು ಡೈವರ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಮಾಡಂಗಿದ್ರೆ ಮಾಡಿ. ಇದು ಡೈವರ್ಸ್ ಆದ್ರೂ ಕೂಡ ನಿಮ್ಗೆ ಮ್ಯಾರೇಜ್ ಒಳ್ಳೆ ಕಡೆನೆ ಆಗುತ್ತೆ. ಸಿಂಗಲ್ ಆಗಿರೋರಿಗೂ ಕೂಡ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೂ ಕೂಡ ಮ್ಯಾರೇಜ್ ಆಫರ್ ಇದೆ. ಸೊ ಒಂದು ಹ್ಯಾಪಿ ಎಂಡಿಂಗ್ ಖಂಡಿತವಾಗ್ಲೂ ಆಗುತ್ತೆ. ಮೊದಲನೇದು, ಎರಡನೇದು, ಮೂರನೇದು. ಏಟ್ ಆಫ್ ವಾಂಡ್ ಇದೆ. ಸೊ ಯಾರ್ಯಾರು ಬ್ಲಾಕ್ ಮಾಡಿದ್ದಾರೆ ಎಲ್ಲರೂ ಕೂಡ ರೀಕನ್ಸಿಲೇಷನ್ ಆಗತ್ತೆ ಅನ್ನುವಂಥದ್ದು ಇದೆ. ವಾಪಸ್ ನಿಮ್ಮನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು ಇದೆ. ಮೊದಲನೇದು, ನಿಮ್ ಪರ್ಸನ್ ಬ್ರೇಕಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ. ಬ್ರೇಕಪ್ ಆಗಿದೆ, ಇಲ್ಲಿ ಡೈವರ್ಸಿಗೆ ಹೋಗುವಂತ ಸಾಧ್ಯತೆ ಇದೆ. ಸಡನ್ ಆಗಿ ಇಲ್ಲಿ ನೀವು ಆಲ್ರೆಡಿ ಬ್ರೇಕಪ್ ಆಗಿದ್ರೆ ಯಾರ ಜೊತೆ ಇದಾರೋ ಅವ್ರ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿ ಎರಡ್ ಕಡೆ ಬ್ರೇಕಪ್ ಹೇಳ್ತಾ ಇದೆ. ಒಂದು ಲವ್ ಲೈಫ್ ಅಲ್ಲಿ, ಒಂದು ಮ್ಯಾರೇಜ್ ಲೈಫ್ ಅಲ್ಲಿ, ಎರಡು ಕಡೆನೂ ಬ್ರೇಕಪ್ ಆಗತ್ತೆ. ತುಂಬಾನೇ ನೆಗೆಟಿವಿಟಿ ಇದೆ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ. ನಿಮ್ಮ ಪರ್ಸನ್ ಎರಡೂ ಕಡೆ ಬ್ರೇಕಪ್ ಮಾಡ್ಕೊಳ್ತಾರೆ. ಎರಡು ರಿಲೇಶನ್ಶಿಪ್ ಬ್ರೇಕಪ್ ಮಾಡ್ಕೊಳ್ತಾರೆ, ಬ್ರೇಕ್ ಆಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸದ್ಯಕ್ಕೆ ನೀವು ಯೋಚನೆ ಮಾಡೋದನ್ನ ಬಿಟ್ಬಿಡಿ. ದೇವರ ಗೈಡೆನ್ಸ್ ಇದೆ. ನಿಮ್ಮ ಕೆರಿಯರ್ ಜೊತೆ ಗಮನನ ಕೊಡಿ, ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮ ಕೆರಿಯರ್ ಜೊತೆ ಇರುವಂತ ಫ್ರೆಂಡ್ಸ್ ಗಳ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಔಟ್ ಗೋಯಿಂಗ್ ಹೋಗುವಂಥದ್ದು, ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್ಸ್ ಗಳ ಬಗ್ಗೆ ಏನ್ ಮಾತಾಡಿದ್ರು, ಅಥವಾ ಅವ್ರೇನ್ ನಿಮಗ್ ಮೋಸ ಮಾಡಿದ್ರು, ಅಥವಾ ಫ್ರೆಂಡ್ಗಳೇ ನಿಮ್ ಜೊತೆ ಇದ್ಕೊಂಡು ಏನ್ ಮೋಸ ಮಾಡ್ತಾ ಇದ್ರು, ಇದೆಲ್ಲವೂ ನಿಮ್ಗೆ ಗೊತ್ತಾಗತ್ತೆ. ನಿಮ್ ಪಾರ್ಟ್ನರಿಗೂ ಗೊತ್ತಾಗತ್ತೆ. ಹಾಗಾಗಿ ಅವರೇ ಶೇಮ್ಲೆಸ್ ಅನ್ನುವಂತ ರೀತಿಲಿ ನಿಮಗ್ ಮುಖ ತೋರ್ಸಕ್ ಆಗ್ದಿರಾ ಅವರೇ ದೂರ ಆಗ್ತಾರೆ ಅನ್ನುವಂತ ರೀತಿಲಿ ಇದೆ. ಮಾಡಿರೋ ತಪ್ಪಿಗೆ ಅವರಿಗೆ ಶಿಕ್ಷೆ ಕೂಡ ಆಗಿದೆ ಅನ್ನುವಂಥದ್ದು ಇದೆ. ಸೊ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಯಾವಾಗ್ಲೂ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗೇ ಇರುತ್ತೆ. ಸೊ ಅಕ್ಕಪಕ್ಕ ಇದ್ದ ಸೈಡ್ ಹುಳಗಳೆಲ್ಲವೂ ಕೂಡ ಹಾರ್ ಹೋಗುತ್ತೆ, ಚಿಂತೆ ಮಾಡ್ಬೇಡಿ. ಮೂರನೇ ಒಟ್ಟಾಗಿ ಯಾಕೆ ಹೇಳ್ದೆ ಅಂದ್ರೆ ತುಂಬಾ ಜನರ ಎನರ್ಜಿ ಕೆಲವು ಹೇಳಕ್ಕೆ ಮುಜುಗರ ಆಯ್ತು, ಹಾಗಾಗಿ. ಸೊ ಎಸ್, ಮೂರನೇದು ಯಾರು ಆಯ್ಕೆ ಮಾಡಿದೀರಾ. ಓಕೆ, ಸೊ ಇಲ್ಲಿ ನಿಮ್ ಪಾರ್ಟ್ನರ್ ನಿಮ್ಮನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ, ಹೊರಗಡೆನೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರ ಒಂಚೂರು ಆನ್ಲೈನ್ ಲ್ಯಾಪ್ಟಾಪ್ ನ ನೀವು ಚೆನ್ನಾಗಿ ಚೆಕ್ ಮಾಡಿದ್ದೆ ಆದ್ರೆ ಇನ್ನ ಹೆಚ್ಚಿನ ಗೈಡೆನ್ಸ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ನಿಮ್ ಪಾರ್ಟ್ನರ್ ಮನೇಲಿ ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಹೊರಗಡೆ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಒಂಚೂರು ಗಮನ ಕೊಡಿ ಅನ್ನುವಂಥದ್ದು ಇದೆ. ಹೊರಗಡೆ ಇರೋದ್ರಿಂದ ಅವರಿಗೆ, ನಿಮ್ ಪಾರ್ಟ್ನರಿಗೆ ದುಡ್ಡು ಬರ್ತಾ ಇದೆ. ಸೊ ಮನೇಲಿ ನೀವೇ ಅರ್ನ್ ಮಾಡ್ತಾ ಇದ್ದೀರಾ. ಸೊ ಎರಡು ಕಡೆ ಅವರು ಇಲ್ಲಿ ರಾಜರಾಗಿ ಕೂತಿದ್ದಾರೆ. ನೋಡಿ ಒಂಚೂರು ಏನ್ ಮಾಡ್ತಿರೋ ಅಂತ. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ PQRSMABKMLTUZ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.